ಮಂಡ್ಯದಲ್ಲಿ ಪುತ್ರನ ಗೆಲುವಿಗಾಗಿ ಸಿಎಂ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಇಂದು ನಾಳೆ ಹಾಗೂ ನಾಡಿದ್ದು ಎಚ್ಡಿಕೆ ಕುಟುಂಬ ಟೆಂಪಲ್ ರನ್ ಶುರು ಮಾಡಿದೆ. ನಿಖಿಲ್ ಗೆಲುವಿಗಾಗಿ ಪೂಜೆಯಲ್ಲಿ ಸಿಎಂ ಫ್ಯಾಮಿಲಿ ನಿರತವಾಗಿದೆ. ಮಗನ ಗೆಲುವಿಗಾಗಿ ಸಿಎಂ ಕುಮಾರಸ್ವಾಮಿ ಫ್ಯಾಮಿಲಿ ಟೆಂಪಲ್ ರನ್ ಅನ್ನ ಶುರು ಮಾಡಿದೆ. ಇವತ್ತು ಸಂಜೆ ಮೇಲುಕೋಟೆಗೆ ಎಚ್ಡಿಕೆ ತೆರಳುತ್ತಾರೆ. ಕುಟುಂಬದವರೆಲ್ಲರೂ ಕೂಡ ಹೋಗ್ತಾರೆ. ಹಾಗೆ ನಾಳೆ ಶೃಂಗೇರಿಯಲ್ಲಿ ನಿಖಿಲ್ ನಾಮಪತ್ರಕ್ಕೆ ಮಹಾಪೂಜೆಯನ್ನ ಮಾಡ್ತಾರೆ. ಈಗಾಗಲೇ ಕುಟುಂಬಸ್ಥರೆಲ್ಲ ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ನಿಖಿಲ್ ಗೆಲುವಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಇವತ್ತು ಸಂಜೆ ಮೇಲುಕೋಟೆಗೆ ಎಚ್ಡಿಕೆ ಕುಟುಂಬ ಹೋಗುತ್ತೆ. ನಾಳೆ ಶೃಂಗೇರಿಯಲ್ಲಿ ನಿಖಿಲ್ ನಾಮಪತ್ರಕ್ಕೆ ಮಹಾಪೂಜೆಯನ್ನ ಮಾಡಿಸಲಾಗುತ್ತೆ. ಇನ್ನು ನಾಡಿದ್ದು ಧರ್ಮಸ್ಥಳದಲ್ಲಿ ಪೂಜೆಯನ್ನ ಸಲ್ಲಿಸುತ್ತಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಗೆಲ್ಲೋದಕ್ಕೆ ಜೆಪಿ ನಗರ ನಿವಾಸದಲ್ಲಿ ಹೋಮ ಹವನವನ್ನು ಕೂಡ ಮಾಡಲಾಯಿತು. ಮಂಡ್ಯ ಕಾಂಗ್ರೆಸ್ಸಿಗರು ಬಿಜೆಪಿ ಸುಮಲತಾಗೆ ಬೆಂಬಲ ನೀಡ್ತಾ ಇರೋ ಹಿನ್ನೆಲೆಯಲ್ಲಿ ದೈವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಕುಟುಂಬ. ಮಗನ ಗೆಲುವಿಗಾಗಿ ಹೋಮ ಹವನವನ್ನ ಅವರ ನಿವಾಸದಲ್ಲಿ ಮಾಡಿದ್ದಾರೆ. ಇವತ್ತು ಸಂಜೆ ಮೇಲುಕೋಟೆಗೆ ತೆರಳಿ ನಾಳೆ ಬೆಳಿಗ್ಗೆ ಶೃಂಗೇರಿಗೆ ತೆರಳುತ್ತಾರೆ. ನಂತರ ಧರ್ಮಸ್ಥಳಕ್ಕೂ ಕೂಡ ಭೇಟಿ ಕೊಡಲಿದ್ದಾರೆ. ನಿಖಿಲ್ ಗೆಲುವಿಗಾಗಿ ಮಹಾಪೂಜೆಯನ್ನ ಶೃಂಗೇರಿಯಲ್ಲಿ ಮಾಡಿಸಲಿದ್ದಾರೆ ಎಚ್ಡಿಕೆ ಕುಟುಂಬ. ಮನೆಯಲ್ಲಿ ಹೋಮ ಹವನವನ್ನ ಇವತ್ತು ಮಾಡಿ ಆಯಿತು. ಇವತ್ತು ಸಂಜೆ ಮೇಲುಕೋಟೆಗೆ ತೆರಳಿ ತದನಂತರ ಶೃಂಗೇರಿ ಹಾಗೂ ಧರ್ಮಸ್ಥಳಕ್ಕೆ ಎಚ್ಡಿ ಕುಮಾರಸ್ವಾಮಿ ಕುಟುಂಬ ತೆರಳಿ ವಿಶೇಷ ಪೂಜೆಯನ್ನ ಮಾಡಿಸಲಿದೆ. 28 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮ ಮುದ್ರೆ ಒಂದೇ ಬಾಕಿ ಇದೆ. 28 ಕ್ಷೇತ್ರಗಳ ಪಟ್ಟಿ ಹಿಡಿದು ಸಂಜೆ ಬಿಎಸ್ವೈ ದೆಹಲಿಗೆ ತೆರಳಲಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮ ಮುದ್ರೆಯನ್ನ ಹಾಕಲಾಗುತ್ತೆ. 28 ಕ್ಷೇತ್ರಗಳ ಪಟ್ಟಿಯನ್ನ ಹಿಡಿದುಕೊಂಡು ಸಂಜೆ ಬಿಎಸ್ವೈ ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಬಿಜೆಪಿ ಚುನಾವಣಾ ಸಮಿತಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಚುನಾವಣಾ ಸಮಿತಿ ಸಭೆಗೆ 28 ಕ್ಷೇತ್ರಗಳ ಬಿಜೆಪಿ ಕಿರುಪಟ್ಟಿಯನ್ನ ಸಲ್ಲಿಸುತ್ತೆ. ಸುಮಲತಾ ನಿರ್ಧಾರದ ಬಳಿಕ ಮಂಡ್ಯ ಅಭ್ಯರ್ಥಿಯ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಎ ಮಂಜು ಹೆಸರು ಕೂಡ ಅಂತಿಮವಾಗಿದೆ. ಎ ಮಂಜು ಬಿಜೆಪಿ ಸೇರ್ಪಡೆ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾರೆ. ನಾಳೆ ಅಥವಾ ನಾಡಿದ್ದು ಬಿಜೆಪಿ ಫೈನಲ್ ಪಟ್ಟಿ ರಿಲೀಸ್ ಆಗಲಿದೆ. ಈಗ ನಡೆದಿರತಕ್ಕಂತ ನಮ್ಮ ಕೋರ್ ಕಮಿಟಿಯಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಆಕಾಂಕ್ಷಿಗಳಿದ್ದಾರೆ ಎಲ್ಲ ಚರ್ಚೆ ಆಗಿದೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಚುನಾವಣೆ ನಿರ್ವಹಣೆ ಮತ್ತು ಅಭ್ಯರ್ಥಿಗಳ ವಿಷಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ದೆಹಲಿನಲ್ಲಿ ಸಭೆ ಇದೆ. ಅದಾದ ನಂತರ ಕೇಂದ್ರ ಚುನಾವಣಾ ಸಮಿತಿ ಮುಂದೆ ನಮ್ಮ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಕೇಂದ್ರ ಚುನಾವಣಾ ಸಮಿತಿನೇ ಹೆಸರುಗಳನ್ನು ಘೋಷಣೆ ಮಾಡುತ್ತೆ. ಎಲ್ಲ 28 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಇವತ್ತಿನ ಚರ್ಚೆನಲ್ಲಿ ಮಂಡ್ಯದಲ್ಲಿ ಭಾಜಪದ ಅಭ್ಯರ್ಥಿನೂ ಹಾಕೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರ ನಡೆ, ಅವರ ತೀರ್ಮಾನ, ಅದರ ಆಧಾರದ ಮೇಲೆ ಚರ್ಚಿಸಿ